ಇವತ್ತಿನ ದಿನಾಂಕ 31. ಇವತ್ತು ಯಾರಿಗೆ ಶುಭ, ಯಾರಿಗೆ ಅಶುಭ, ಯಾವ ದಿನಾಂಕದವರು ಯಾವ ಬಣ್ಣ ಶುಭ, ಯಾವ ಸಂಖ್ಯೆ ಶುಭ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ಇವತ್ತಿನ ದಿನ 31ನೇ ತಾರೀಕು ಶುಕ್ರವಾರ, ಹೇಗಿದೆ ಇವತ್ತಿನ ದಿನ? ಯಾರಿಗೆ ಶುಭ ಆಗಲಿದೆ? ನೋಡಿ, ಇವತ್ತು 31 ಅಂತ ಅಂದರೆ 4 ಬರುತ್ತೆ. ಅದೇ ರೀತಿ ಇವತ್ತು ಕುಂಭರಾಶಿ ಧನಿಷ್ಠ ನಕ್ಷತ್ರ ಇರುತ್ತೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಯಾರ್ಯಾರೆಲ್ಲ ಇವತ್ತು ಹುಟ್ಟುತ್ತೀರೋ ಅಂದರೆ 4 3 4 ಬರುತ್ತೆ. ಇವತ್ತು ಹುಟ್ಟಿರೋರಿಗೆ ತುಂಬ ಬುದ್ಧಿ ಜಾಸ್ತಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಜೊತೆಗೆ ಡೇಟ್ ಬಂದು 31. ಯಾಕಂದರೆ 31 ಅಂತ ಬಂದಾಗ 4 ಅಂತ ಬರುತ್ತೆ. ಸೊ ಈ 4 ಅಂದಾಗ ಏನಾಗುತ್ತೆ, 4 ಅನ್ನೋದು ನಾವು ರಾಹುಗೊಳಿಸ್ತೀವಿ. ಸೊ ಇವತ್ತಿನವ್ರಿಗೆ ಅತಿ ಬುದ್ಧಿ ಜಾಸ್ತಿ ಇರುತ್ತೆ. ಬುದ್ಧಿ ಜಾಸ್ತಿ ಅಂದರೆ ಅವ್ರನ್ನ ಅವರು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಚುರುಕಾಗಿಡ್ತಾರೆ, ಮತ್ತು ಒಂಥರ ಯೋಗದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ಬೋದು. ಇವತ್ತಿನ ನಕ್ಷತ್ರ, ಇವತ್ತಿನ ರಾಶಿ, ಇವತ್ತಿನ ಡೇಟು ಎಲ್ಲ ತಗೊಂಡಾಗ ನಾನು ಹೇಳ್ತಾ ಬರ್ತೀನಿ ಯಾವಾಗಲೂ 4ನೇ ತಾರೀಕವರು ತುಂಬ ಯಾಕಂದರೆ ರಾಹು ಅಂದರೆ ತಲೆಭಾಗ ಜಾಸ್ತಿ, ಹಾಗಾಗಿ ತುಂಬ ಬುದ್ಧಿವಂತರು. ಮತ್ತು ಅವರೇನಾದರೂ ಮಾಡಬೇಕು, ಏನಾದರೂ ಸಾಧಿಸ್ಬೇಕು ಅಂತಂದರೆ ಏನು ಬೇಕಾದರೂ ಮಾಡ್ತಾರೆ. 31ನೇ ತಾರೀಕವರು 4ನೇ ತಾರೀಕವರು ಇವ್ರ ಜೊತೆ ಎಲ್ಲ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದರೆ ಅವ್ರು ಹೇಳಿದ್ನಲ್ಲ, ಅವ್ರಿಗೆ ಐಡಿಯಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಡೇಟ್ ಕ್ವಾಲಿಟಿನೂ ಹಾಗೆ ಇರುತ್ತೆ. ಸೊ ಕುಂಭರಾಶಿ ಧನಿಷ್ಠ ನಕ್ಷತ್ರ ಅಂದಾಗ ಆಲ್ರೆಡಿ ಹೇಳ್ತಾ ಬಂದಿದ್ದೀವಿ. ರಾಶಿಗೆ ರಾಶಿಗೆ ನೋಡಿ, ಕುಂಭರಾಶಿಗೆ ಗುರು ಬದಲಾವಣೆ ಅಂದರೆ ಕುಂಭರಾಶಿಯಲ್ಲೇ ರಾಹು ಇರ್ತಾರೆ. ಕುಂಭರಾಶಿಯಲ್ಲಿ ರಾಹು ಇರೋದು ಎಲ್ಲ ಒಂದು ಕಡೆ ಯೋಗನೆ ಅಂತ ಹೇಳ್ಬೋದು. ಅದರಲ್ಲೂ 2ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿ ಇರ್ತಾರೆ. ಯಾಕಂದರೆ ರಾಹು ಕೇತು ಬದಲಾಗೋದಿಲ್ಲ. ರಾಹು ಮತ್ತು ಸಪ್ತಮದಲ್ಲಿ ಕೇತು ಇರ್ತಾರೆ. 2ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿ ಇರ್ತಾರೆ. ಒಂದು ಏನಪ್ಪ ಅಂತಂದರೆ ಇವಾಗ ಗುರುವಿನ ಒಂದು ಬದಲಾವಣೆ ಆಗಿದೆ. ಗುರುವಿನ ಬದಲಾವಣೆಯಿಂದ ಕುಂಭರಾಶಿಯವ್ರಿಗೂ ಅಷ್ಟೇ ತುಂಬ ಕೆಲಸ ಕಾರ್ಯಗಳು ಅವರು 6ನೇ ಮನೆಯಲ್ಲಿ ಬಂದಿರ್ಬೋದು, ಆದರೆ ಕೆಲವೊಂದು ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಹೋಗ್ತವೆ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಮಿಸ್ಟೇಕಲ್ಲಿ ಒಂಚೂರು ಎಡವಟ್ಟು ಮಾಡ್ಕೊಳ್ತೀರ ಅಂತ ಹೇಳುತ್ತೆ. ಅಂದರೆ ಒಂದು ಕಡೆ ನನ್ನ ಪ್ರಕಾರ ಏನು ಅನ್ಕೋತಾ ಇದ್ವಿ, ಕುಂಭರಾಶಿಗೆ 6ನೇ ಮನೇಲಿ ಗುರು ಬಂದಿರೋದು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ಎಡವಟ್ಟು ಮಾಡ್ತಾನೆ, ಕೆಲಸ ಕಾರ್ಯ ತುಂಬ ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಅಂತ ಕೆಲವೊಂದು ಇನ್ಸಿಡೆಂಟ್ ನೋಡಿದಾಗ ಅನಿಸಿದೆ. ಆದರೆ ತುಂಬ ಒಂದೊಂದು ಕೆಲಸ ಮಾತ್ರ ತುಂಬ ಒಳ್ಳೆ ಕೆಲಸಗಳು ನಡೀತಾ ಹೋಗ್ತವೆ. ಯಾಕಂದರೆ ನೋಡಿ, ರಾಹು ಕೇತು ಮತ್ತು ಅದ್ರ ಜೊತೆಗೆ ಇವಾಗ ಕುಂಭರಾಶಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಕುಂಭರಾಶಿಗೆ ಬುಧ ಮತ್ತು ಕುಜ ಮತ್ತು ಇವತ್ತಿನ ದಿನ ಚಂದ್ರ ಈ ಒಂದು 2.5 ದಿನ ಚಂದ್ರ ಅಲ್ಲೇ ಇರ್ತಾರೆ. ಅದರಲ್ಲಿ ಬುಧ ಮತ್ತು ಕುಜ ರಾಶಿಗೆ 10ನೇ ಮನೇಲಿ ಇರ್ತಾರೆ. ಸೊ 10ನೇ ಮನೆಯಲ್ಲಿ ಬುಧ ಮತ್ತು ಕುಜ ಇರೋದು ಎಲ್ಲ ಒಂದು ಕಡೆ ಕೆಲಸ ಕಾರ್ಯ ಅಂತ ಬಂದಾಗ ತುಂಬ ಕೆಲಸ ಕಾರ್ಯಗಳು ಚೆನ್ನಾಗಾಗ್ತಾ ಹೋಗ್ತವೆ. ಜೊತೆಗೆ ಸೂರ್ಯನೂ ಅಷ್ಟೇ. ಸೂರ್ಯ 9ನೇ ಮನೇಲಿರೋದ್ರಿಂದ ಗೌರ್ಮೆಂಟ್ ಜಾಬ್ ಏನಿರುತ್ತೆ, ಅಥವಾ ಕುಂಭರಾಶಿಯವ್ರ ಮನೇಲಿ ಯಾರಿಗಾದ್ರೂ ಜಾಬು ಹುಡುಕ್ತಾ ಇದ್ದರೆ, ಜಾಬ್ ಬರೋದಿದ್ದರೆ, ಅಥವಾ ಕಾನೂನಿಂದ ಯಾವುದಾದ್ರೂ ಕೆಲಸ ನಿಂತೋಗಿದ್ರೆ ಕಾನೂನಿಂದ ಆಗ್ತಕ್ಕಂಥ ಕೆಲಸಗಳೆಲ್ಲ ಕೂಡ ಆಗ್ತಾ ಹೋಗ್ತವೆ. ಒಂದು ಏನಪ್ಪ ಅಂತಂದರೆ ಗುರು ಮತ್ತು ಶುಕ್ರ ಅಷ್ಟೇ. ಏನಪ್ಪ ಅಂದರೆ ನೋಡಿ, ಸಪ್ತಮದಲ್ಲಿ ಕೇತು ಮತ್ತು 8ನೇ ಮನೆಯಲ್ಲಿ ಶುಕ್ರ, ಅಷ್ಟಮದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ದುಡ್ಡು ಕಾಸು ಸ್ವಲ್ಪ ಕಳ್ಕೊಳ್ಳೋ ಅಂಥದ್ದು, ಅಥವಾ ಸಡನ್ನಾಗಿ ದುಡ್ಡು ಬರುವಂಥದ್ದು. ಕೆಲವರಿಗೆಲ್ಲ ಈ ಲಾಟ್ರಿ ಹೊಡೆಯುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಸಡನ್ನು ಶಾಕಿಂಗು. ಅವ್ರಿಗೆ ಗೊತ್ತಿಲ್ಲದೇ ಇರೋ ಆಗುವಂಥ ಒಂದು ಕೆಲಸಗಳಿರುತ್ತೆ. ಅದೇ ರೀತಿ ಹಳೇದು ಯಾವುದಾದ್ರೂ ಅಮೌಂಟು ನಿಮ್ಮದು ಸ್ಟಕ್ ಆಗಿದ್ದರೆ ಅದು ಕೂಡ ರಿಲೀಸ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಕುಂಭರಾಶಿ ಹಳೇದು ರಿಲೀಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಹಳೇ ದುಡ್ಡು ನಾವು ಕೊಡ್ದಿರ ಇದ್ದರೂ ಈ ರಾಶಿಯವರು ಯಾವುದಾದ್ರೂ ಪೆಂಡಿಂಗ್ ನಿಲ್ಲಿಸ್ಕೊಂಡ್ರು ಅದು ಕೂಡ ಅವರು ಮುಲಾಜಿಲ್ದಿರ ವಸೂಲು ಮಾಡ್ತಾರೆ. ದುಡ್ಡು ಕಳ್ಕೊಳ್ಳೋದು ಆಗಿರುತ್ತೆ, ಪಡ್ಕೊಳ್ಳೋದು ಆಗಿರುತ್ತೆ.